ಗ್ರಾಮ ಪಂಚಾಯಿತಿಯಲ್ಲಿ ಈಗಿರುವ ಪಿಡಿಒ ಕುಮಾರಸ್ವಾಮಿ ಅವರು ತಮಗೆ ಇಷ್ಟ ಬಂದಂತೆ ಮತ್ತು ತಮಗೆ ಅನುಕೂಲವಾಗುವಂತೆ ಕೆಲಸಗಳನ್ನ ಮಾಡಿಕೊಂಡು ಹೋಗ್ತಾ ಇರೋದು ನಮಗೆಲ್ಲ ತುಂಬಾ ಬೇಸರದ ಸಂಗತಿಯಾಗಿದೆ ಅಂತ ಪಟ್ಟಣದ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಬಿಆರ್ ಶ್ರೀಧರ್ ಅವರು ದೂರಿದ್ದಾರೆ. ಅವರು ಇತ್ತೀಚೆಗಷ್ಟೇ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ನಿವೇಶನವನ್ನ ಮುಖ್ಯ ವಿಚಾರಕ್ಕೆ ತಂದು ಪ್ರಸ್ತಾಪಿಸದೆ ಹಾಗೂ ಕಾನೂನು ಪ್ರಕಾರವಾಗಿ ಇದನ್ನ ಬಹಿರಂಗವಾಗಿ ಹರಾಜು ಪ್ರಕ್ರಿಯೆಯನ್ನು ನಡೆಸಬೇಕು ಮತ್ತು ಪತ್ರಿಕೆಗಳಲ್ಲೂ ಪ್ರಕಟಿಸಬೇಕು. ಇದಾದ ನಂತರ ವಿಲೇವಾರಿ ಮಾಡಬೇಕಾದದ್ದು ನಿಯಮವಾಗಿರುತ್ತೆ. ಅದಾದ ನಂತರ ಇವರು ಮುಂದುವರಿಯಬೇಕು. ಆದರೆ ಇದು ಯಾವುದನ್ನು ಅವರು ಪರಿಗಣಿಸದೆ ಖಾಸಗಿ ವ್ಯಕ್ತಿಯೊಬ್ಬರಿಗೆ 1 ಲಕ್ಷ ಮುಂಗಡ ಹಣ ಹಾಗೂ ರೂಪಾಯಿ 8,000 ಬಾಡಿಗೆಯಂತೆ ಮಾತನಾಡಿ ಖಾಸಗಿ ವ್ಯಕ್ತಿಯಿಂದ 1 ಲಕ್ಷ ಹಣವನ್ನ ಪಡೆದು ರಶೀದಿಯನ್ನ ನೀಡಿರ್ತಾರೆ. ಈ ಸದಸ್ಯರ ಸಭೆಯಲ್ಲಿ ಖಾಸಗಿ ವ್ಯಕ್ತಿಗೆ ನೀಡಲು ಯಾವುದೇ ಚರ್ಚೆಯಾಗಿರುವುದಿಲ್ಲ ಹಾಗೂ ಆ ಖಾಸಗಿ ವ್ಯಕ್ತಿ ನೀಡಿರುವ ಮನವಿ ಪತ್ರವು ನಮ್ಮ ಗಮನಕ್ಕೆ ಬಂದಿಲ್ಲ. ಇದಲ್ಲದೆ ದಿನಾಂಕ 20ರಂದು ನಡೆದ ಸರ್ವ ಸದಸ್ಯರ ಸಭೆಯ ನಡಾವಳಿಯನ್ನ ದಿನಾಂಕ 31ರಂದು ನಡಾವಳಿ ಪುಸ್ತಕದಲ್ಲಿ ಬರೆಯುತ್ತಿರುವುದು ನಾವೇ ಕಣ್ಣಾರೆ ನೋಡಿ ಅದನ್ನ ನಿಲ್ಲಿಸಿ ಪ್ರಶ್ನೆ ಮಾಡಿದ್ದಕ್ಕೆ ತಮಗಿಷ್ಟ ಬಂದಂತೆ ಉಡಾಫೆ ಉತ್ತರವನ್ನ ನೀಡಿರ್ತಾರೆ ಅಂತ ದೂರಿದ್ದಾರೆ. ಈ ವಿಚಾರವನ್ನ ನಾವು ಸಿಎಸ್ ಅವರ ಗಮನಕ್ಕೆ ತಂದಿರೋದು ಕೂಡ ಗೊತ್ತಿದ್ರೂ ಸಹ ಖಾಸಗಿ ವ್ಯಕ್ತಿ ನಮ್ಮ ಗ್ರಾಮ ಪಂಚಾಯಿತಿ ನಿವೇಶನವನ್ನ ಸ್ವಚ್ಛಗೊಳಿಸಿಕೊಂಡು ಕಾರ್ಯೋನ್ಮುಖರಾಗಿರೋದು ನಮಗೆ ಇನ್ನಷ್ಟು ಬೇಸರದ ಸಂಗತಿಯಾಗಿದೆ. ಆದ್ದರಿಂದ ಶೀಘ್ರವಾಗಿ ಕಾಮಗಾರಿಯನ್ನ ನಿಲ್ಲಿಸಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ ಕೇಳಿಕೊಂಡಿದ್ದಾರೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರುವಂತದ್ದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ 206 ಅಲ್ಲಿ ಇರುವಂತ ಪಂಚಾಯತಿ ಆಸ್ತಿ, BH ರಸ್ತೆಯಲ್ಲಿರುವಂತ ಆಸ್ತಿ 50-100 ಅಡಿ ಇರುವಂಥ ಒಂದು ದೊಡ್ಡ ಸೈಟನ್ನು ಯಾರೋ ಒಬ್ಬರು ಹಿಂಗೆ ಅರ್ಜಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಮೀಟಿಂಗಲ್ಲಿ ಪೂರ್ಣ ಅಜೆಂಡಾದಲ್ಲಿ ವಿಚಾರವನ್ನು ಮುಖ್ಯ ವಿಚಾರವಾಗಿ ಅದನ್ನು ತರದಲೇ ಆ ವಿಚಾರವನ್ನು ಇದ್ದಕ್ಕಿದ್ದಂಗೆ ಒಂದು ಅರ್ಜಿ ಮೇಲೆ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಅಥವಾ ಸಾರ್ವಜನಿಕರ ಅರ್ಜಿಗಳನ್ನು ಓದುವ ಒಂದು ಇದರಲ್ಲಿ ಅರ್ಜಿಯನ್ನು ತಗೊಂಡು ಅವರಿಗೆ ಏಕಾಏಕಿ ಅದು ಕೋಟ್ಯಾಂತರ ರೂಪಾಯಿ ಬೆಲೆ ಬೇಡ ಅಂತ ನಿವೇಶನವನ್ನು ಅವರಿಗೆ 14 ಮತ್ತು 40 ಅಡಿನೋ 20 ಅಡಿನೋ ಏನೋ ಮಾಡಿಕೊಡೋದು ಅಂದ್ಕೊಂಡು ರೆಸಲ್ಯೂಷನ್ ಮಾಡಿ ಈ ಥರ ಅವರಿಗೆ ಕೊಟ್ಟಿದ್ದಾರೆ. ಕಾನೂನಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಅಂತ ಆಸ್ತಿಯಾಗಿರೋದ್ರಿಂದ, ಸರ್ಕಾರದ ಆಸ್ತಿಯಾಗಿರೋದ್ರಿಂದ ಆ ಆಸ್ತಿಯನ್ನು ಅವರು ಇದನ್ನು ಮುಂದಿನ ಸಬ್ಜೆಕ್ಟಲ್ಲಿ ಅದು ಮುಖ್ಯ ವಾಹಿನಿಯಲ್ಲಿ ತಂದು ವಿಚಾರದಲ್ಲಿ ತಗೊಂಬಂದು ಅದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿಬಿಟ್ಟು ಆಮೇಲೆ ಅವರು ಅನುಮೋದನೆಯನ್ನು ತಗೊಂಡು ಆಮೇಲೆ ಅದನ್ನು ಕೊಡುವಂಥದ್ದು ಕಾನೂನು ಪ್ರಕಾರವಾಗಿ ಹರಾಜು ಮಾಡಿ ಕೊಡಬೇಕಾಗ್ತದೆ. ಮತ್ತು ಸಾರ್ವಜನಿಕವಾಗಿ ಅದನ್ನು ಪ್ರಚಾರ ಮಾಡಿಸಿ ಪ್ರತಿಯೊಬ್ಬರಿಗೂ ಸಹ ಗೊತ್ತಾಗೋ ರೀತಿ ಮಾಡಿ ಸಾರ್ವಜನಿಕವಾಗಿ ಅದನ್ನು ಹರಾಜು ಮಾಡಬೇಕು. ಅದನ್ನು ಮಾಡೋದು ಬಿಟ್ಟು ಏಕಾಏಕಿ ಇವರು ಯಾರೋ ಒಬ್ಬರಿಗೆ ಬೆನಿಫಿಷರಿ ಮಾಡಿಕೊಡೋಕ್ಕೋಸ್ಕರ ಪಂಚಾಯಿತಿ ಆಸ್ತಿನ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಅಂಥದ್ದನ್ನ ತುಂಡಾಗಿ ಮಾಡಿ ಅದರ ವ್ಯಾಲ್ಯೂನೂ ಸಹ ಹಾಳು ಮಾಡೋದಲ್ದೇ ಒಂದು ದೊಡ್ಡ ಸೈಟನ್ನು ಒಂದು ಈ ರೀತಿ ಮಾಡಿ ಮತ್ತು ಯಾವುದೇ ಅವರಿಂದ ಪರ್ಮಿಷನ್ನು ಅನುಮತಿ ಪಡೆದಿಲ್ಲ, ಮತ್ತು CS ಅವರಿಂದ ಅನುಮತಿ ಪಡೆದಿಲ್ಲ, ಯಾವುದೂ ಮಾಡಿಲ್ಲ. ಈ ಥರ ಮಾಡಿಕೊಂಡು ಈಗ ಬಹುಮತ ಇದೆ ನಮಗೆ ಅಂತ ಹೇಳ್ಕೊಂಡು ಸರ್ಕಾರಿ ಆಸ್ತಿಯನ್ನು ನಷ್ಟ ಮಾಡ್ತಾ ಇದ್ದಾರೆ. ಇದರಿಂದ ಕೋಟಿ ಬಾಣಾವರ ಗ್ರಾಮ ಪಂಚಾಯತಿ ಸದಸ್ಯರು ಶಾರದಮ್ಮ ಪಾಪಸ್ವಾಮಿ ಅಂತ. ಇದು 100 ವರ್ಷದಿಂದ ಒಂದು BH ರೋಡಲ್ಲಿ ಬೆಂಗಳೂರು ಟು ಶಿವಮೊಗ್ಗ ರೋಡು BH ರೋಡಲ್ಲಿ ಒಂದು 110 ಅಡಿ ಸೈಟು ಉದ್ದ ಇದೆ, 45 ಅಡಿ ಅಗಲ ಇದೆ. ಅದನ್ನು ತುಂಡಾಗಿ ಒಂದು 2-3 ಜನಕ್ಕೆ ಅವರು ಕುಮಾರಸ್ವಾಮಿಗಳು ಅವರು ಮನಸ್ಸಿಗೆ ಬಂದಂಗೆ ಅವರು ಎಲ್ಲರಿಗೂ ಅವರು ಇಷ್ಟಿಷ್ಟು ಅಂತೇಳಿ ಅಳತೆ ಮಾಡಿಕೊಟ್ಬಿಟ್ಟು ಅವರು ಸ್ವಂತ ಡಿಸೈಡ್ ತೊಗೊಂಡ್ಬಿಟ್ಟು ಅವ್ರಿಗೆ ಬೇಕಾದಂಗೆ ಕೊಟ್ಟಿದ್ದಾರೆ. ಈಗ ಅಲ್ಲಿ ಕೆಲಸ ನಡೀತಾ ಇದೆ. ಇವತ್ತು ನೈಟೇನೆ ಅವರು ಸೀಟ್ ಹಾಕೋಕ್ಕೆ ರೆಡಿ ಇದ್ದಾರೆ. ನಾವು ಅದನ್ನು ಯಾರು ನೋಡಿದ್ರು ಕೇಳ್ತಾ ಇದ್ದಾರೆ, ಏನು ರೀ ಉಪಾಧ್ಯಕ್ಷರಾಗಿದ್ದೀರಾ, ನಿಮ್ಮ ಗಮನಕ್ಕೆ ಬಂದಿಲ್ವೇನ್ರಿ, ಹಿಂಗೆ ಕೆಲಸ ಆಗ್ತೈತಲ್ರಿ, ಬಾಣಾವರದಲ್ಲಿ ಅವ್ಯವಹಾರ ಆಗ್ತಾಯಿದೆ, ನಿಮ್ಮ ಗಮನಕ್ಕೆ ಬಂದಿಲ್ವಾ, ನೀವೇನು ಕೇಳೋದಿಲ್ವಾ ಅಂತ ಕೇಳ್ತಾ ಇದ್ದಾರೆ ನಮ್ಮನ್ನು. ನಾವೇನು ಹೇಳ್ತಾ ಇದ್ದೀವಿ, ಹರಾಜು ಮುಖಾಂತರ. ನನ್ನ ಹೆಸರು BR ಶ್ರೀಧರ್ ಅಂತ, ಬಾಣಾವರ ಗ್ರಾಮ ಪಂಚಾಯಿತಿ ಸದಸ್ಯ. ಬಾಣಾವರ ಗ್ರಾಮ ಪಂಚಾಯಿತಿಲಿ ಇವತ್ತು BH ರಸ್ತೆಯಲ್ಲಿರುವಂಥ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ನಿವೇಶನವನ್ನು ದಿನಾಂಕ 20/7/24 ಸಾಮಾನ್ಯ ಸಭೆಯಲ್ಲಿ ಅದನ್ನು ಅಜೆಂಡಾದಲ್ಲಿ ತಂದು ಇಲ್ಲಿ ನಮಗೇನು ಅಜೆಂಡಾ ಕೊಟ್ಟಿದ್ದಾರೆ ಅದನ್ನು ತೋರಿಸ್ತಾ ಇದ್ದೀನಿ.
ಈ ಅಜೆಂಡಾದಲ್ಲಿ ತಂದಿಲ್ಲ. ಒಬ್ಬ ಖಾಸಗಿ ವ್ಯಕ್ತಿ ಏನು ಅರ್ಜಿ ಕೊಟ್ಟಿದ್ದಾರೆ ಅಂದ್ಕೊಂಡು ಸಾರ್ವಜನಿಕರ ಬಂದ ಅರ್ಜಿಗಳನ್ನು ಓದಿ ದಾಖಲು ಮಾಡುವಂಥ ವಿಚಾರದಲ್ಲಿ ಅರ್ಜಿಯನ್ನು ತಗೊಂಡು ಬಂದು ಆ ತಕ್ಷಣವೇ ಅದನ್ನು ತೀರ್ಮಾನ ಮಾಡಿದ್ದಾರೆ. ನಾವಿಲ್ಲಿ ವಿಚಾರ ಏನು ಮಾತಾಡ್ತಾರೆ ಅಂದರೆ, ನಮ್ಮ ಬಾಣಾವರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕುಮಾರಸ್ವಾಮಿ ಅವರು PDO ಅವರು ಇದ್ದಾರಲ್ಲ, ಅವರು ಅವ್ಯವಹಾರದ ಬಗ್ಗೆ ಈ ವಿಡಿಯೋ ಮಾಡ್ತಾರೆ. ಇಲ್ಲಿ ಏನಾಗಿದೆ ಅಂತಂದರೆ, ನಾವು ಏನೇ ಕೇಳಿದ್ರು ಯಾವುದಕ್ಕೂ ಮಾಹಿತಿ ಕೊಡ್ದಂಗೆ 4-5 ಜನದ ಮಾತು ಕಟ್ಕೊಂಡು ಇಡೀ ಪಂಚಾಯಿತಿ ಸದಸ್ಯರನ್ನೆಲ್ಲ ದಿಕ್ತೆಪ್ಪಿಸಿ ಬಂಗಾರದಂತ ಇರೋಂಥ ಒಂದು ವ್ಯಾಲ್ಯೂ ಇರೋಂಥ ಜಾಗನ ಪೀಸ್ ಮಾಡಿ ಎಲ್ಲರಿಗೂ ಕೊಟ್ಟು ಹಂಚ್ತಾ ಇದ್ದಾರೆ. ಯಾವುದೇ ಒಂದು ಸಭೆಯಲ್ಲಿ ಇನ್ನೊಂದು ಮತ್ತೊಂದರಲ್ಲಿ ತರದಲ್ಲೇ ಈ ಥರ ಎಲ್ಲ ಅವ್ಯವಹಾರ ಮಾಡ್ಕೊಂಡು ಅವರು ಬೇಜವಾಬ್ದಾರಿ ಮೇಲೆ ಅವರು ಕಾನೂನನ್ನ ಉಲ್ಲಂಘನೆ ಮಾಡಿ ಅವ್ರಿಗೇನು ಅನಿಸುತ್ತೆ ಆ ಥರ ತೋರ್ಸ್ಕೊಂಡಂಗೆ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ನಮ್ಮನ್ನು ಯಾವುದೇ ರೀತಿಯೂ ನಮ್ಮ ಮಾಹಿತಿನೂ ಕೇಳ್ದಂಗೆ, ನಾವು ಕೇಳಿದ ಮಾಹಿತಿನೂ ಕೊಡ್ದಂಗೆ